ತಂಡಕ್ಕೆ ಭಾರತೀಯ ತಂಡಕ್ಕೆ ಭಾರತೀಯ ತಂಡಕ್ಕೆ ನಾಯಕತ್ವದ ಭಾರತೀಯ ತಂಡಕ್ಕೆ ಭಾರತೀಯ ತಂಡಕ್ಕೆ ಭಾರತ ಮಾತೆಗೆ ಭಾರತ ಮಾತೆಗೆ ಭಾರತ ಮಾತೆಗೆ ಭಾರತೀಯ ತಂಡಕ್ಕೆ ಪಂದ್ಯಾವಳಿಯಲ್ಲಿ ಭಾರತೀಯ ತಂಡಕ್ಕೆ ಫೈನಲ್ ಪಂದ್ಯಾವಳಿಯಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ಭಾರತ ಕ್ರಿಕೆಟ್ ತಂಡಕ್ಕೆ ಭಾರತ ಕ್ರಿಕೆಟ್ ತಂಡಕ್ಕೆ ಭಾರತ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ 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 ಭಾರತ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ ಭಾರತ ಗೆಲ್ಲಲಿ 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 ಭಾರತ ಗೆಲ್ಲಲಿ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ 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 ಭಾರತ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ ಭಾರತ ಗೆಲ್ಲಲಿ 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 ಭಾರತ ಗೆಲ್ಲಲಿ ಕ್ರಿಕೆಟ್ ತಂಡಕ್ಕೆ ಗೆಲ್ಲಲಿ 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 ಭಾರತ ಕ್ರಿಕೆಟ್ ತಂಡಕ್ಕೆ ಭಾರತ ಕ್ರಿಕೆಟ್ ತಂಡ ಇಂದು ಫೈನಲ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಲೀಗ್ನಲ್ಲಿ ಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರಿಸ್ತಾ ಇದೆ. ಭಾರತ ಕ್ರಿಕೆಟ್ ತಂಡ ಇದುವರೆಗೆ ಆಡಿರುವ ಎಲ್ಲ ನಾಕೌಟ್ ಪಂದ್ಯಗಳಲ್ಲಿ ಗೆದ್ದಿದೆ. ವಿಶೇಷವಾಗಿ ನ್ಯೂಜಿಲೆಂಡ್ ಮೇಲೂ ಸಹ ಬಹಳ ಈಸಿಯಾಗಿ ಗೆದ್ದಿದೆ. ನಮ್ಮ ಕನ್ನಡಿಗ ವರುಣ್ ಚಕ್ರವರ್ತಿ 5 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಅದೇ ಮಾದರಿಯಲ್ಲಿ ಇಂದು ಸಹ ನ್ಯೂಜಿಲೆಂಡ್ನ ಬಹಳ ಬೇಗ ಕಟ್ಟಾಕುವಲ್ಲಿ ಯಶಸ್ವಿ ಆಗ್ತದೆ ಭಾರತ ತಂಡ. ಅದರಲ್ಲೂ ವಿಶೇಷವಾಗಿ ರೋಹಿತ್ ಶರ್ಮಾ, ಗಿಲ್ಲು, ಕೊಹ್ಲಿ ಎಲ್ಲ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಶ್ರೇಯಸ್ ಇರ್ಬೋದು, KL ರಾಹುಲ್ ನಮ್ಮ ಕನ್ನಡಿಗ ಎಲ್ಲ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಅದರಿಂದ ಈ ಬಾರಿ ನಮ್ಮ ಭಾರತ ಕ್ರಿಕೆಟ್ ತಂಡ ಗೆಲ್ಲಲಿ, ಫೈನಲ್ನಲ್ಲಿ ಗೆಲ್ಲಲಿ ಅಂತ, ಕಪ್ನ ಎತ್ತಿಡಲಿ ಅಂತ ನಾವು ವಿಶೇಷವಾಗಿ ಪೂಜೆ ಮಾಡಿಸಿದ್ದೀವಿ.